ಬೆಂಗಳೂರು ಸೆಂಟ್ರಲ್ನಲ್ಲಿ ಶೇಕಡ 40.10% ಮಾತ್ರ ಮತ ಚಲಾವಣೆ ಆಗಿದೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಶೇಕಡ 41.12% ಮತದಾನ ಆಗಿದೆ. ಅತಿ ಕಮ್ಮಿ ಮತದಾನ ಆಗಿರುವಂಥದ್ದು ಬೆಂಗಳೂರಿನಲ್ಲೇ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವಲ್ಪ ವಾಸಿ ಹತ್ತತ್ರ 50% ಅಷ್ಟು ಮತ ಚಲಾವಣೆ ಆಗಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಂತೂ 41% ಅಷ್ಟೇ, 40.77 ಅಂದರೆ 40%. ಇನ್ನು ಚಾಮರಾಜನಗರ ಕ್ಷೇತ್ರದಲ್ಲಿ 54.82% ಮತದಾನ, ಹತ್ತತ್ರ 53%. ಚಿಕ್ಕಬಳ್ಳಾಪುರದಲ್ಲಿ ಹತ್ತತ್ರ 56% ಅಷ್ಟು ಮತದಾನ ಆಗಿದೆ. ಇನ್ನು ಉಳಿದಂತೆ ಚಿತ್ರದುರ್ಗದಲ್ಲಿ 52.14% ಶೇಕಡವಾರು ಮತದಾನ ಆಗಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಹತ್ತತ್ರ 60% ಅಷ್ಟು ಮತದಾನ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ. ಇನ್ನು ಹಾಸನದಲ್ಲೂ ಕೂಡ ಪರವಾಗಿಲ್ಲ, 56% ಅಷ್ಟು ಮತದಾನ ಆಗಿರುವಂಥದ್ದನ್ನು ಗಮನಿಸಬಹುದು. ಇನ್ನು ಕೋಲಾರ ಕ್ಷೇತ್ರದಲ್ಲಿ ಶೇಕಡ 54.66% ಮತದಾನ ಆಗಿದೆ ಇವತ್ತು. ಇದು 3 ಗಂಟೆವರೆಗಿನ ಒಂದು ಅಂಕಿಅಂಶ. ಮಂಡ್ಯ ಕ್ಷೇತ್ರದಲ್ಲಿ ಶೇಕಡ 58% ಮತದಾನ. ಇನ್ನು ಮೈಸೂರು ಕೊಡಗಿನಲ್ಲೂ ಕೂಡ ಹತ್ತತ್ರ 54% ಅಷ್ಟು ಮತದಾನ ಆಗಿರುವಂಥದ್ದನ್ನು ಗಮನಿಸಬಹುದು. ತುಮಕೂರು ಕ್ಷೇತ್ರದಲ್ಲೂ ಕೂಡ ಹತ್ತತ್ರ 57% ಅಷ್ಟು ಮತದಾನ. ಓವರಾಲ್ ಒಂದು 60% ಅನ್ನುವಂಥದ್ದನ್ನು ಅನಿಸುತ್ತೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಗಮನಿಸಿದ್ರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 57.49% ಮತದಾನ. ಇನ್ನು ಮಂಡ್ಯದಲ್ಲೇ 57.44% ಮತದಾನ ಆಗಿರುವಂಥದ್ದನ್ನು ನೋಡ್ಬೋದು. ಇನ್ನುಳಿದಂತೆ ಒಂದು ಕಡೆ ವಿಂಡೋದಲ್ಲಿ ಗಮನಿಸ್ಬೋದು, ನಟ ನಟಿಯರೆಲ್ಲರೂ ಕೂಡ ಇವತ್ತು ಮತದಾನವನ್ನು ಮಾಡಿರುವಂಥದ್ದು. ಯಶ್ ಬಂದು ಮತ ಚಲಾವಣೆ ಮಾಡಿದರು. ಇನ್ನು ರಾಧಿಕಾ ಪಂಡಿತರು ಕೂಡ ಮತ ಚಲಾವಣೆ ಮಾಡಿದ್ದನ್ನು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಭಾಗದಲ್ಲಿ ಪೋಲ್ ಮೀಟರ್ನ ನೋಡ್ಬೋದು, ಶರಣ್ ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ಮೊದಲ ಹಂತದ ಮತದಾನ ಇವತ್ತೇನು 14 ಕ್ಷೇತ್ರಗಳಲ್ಲಿ ಆಗ್ತಾ ಇದೆ. ಸೊ ಓವರಾಲ್ 3 ಗಂಟೆವರೆಗಿನ ಒಂದು ಪರ್ಸೆಂಟೇಜ್ ನೋಡಿದ್ರೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಬಿರುಸು ಪಡ್ಕೊಂಡಿದೆ ಅಂತ ಅನಿಸುತ್ತೆ. ಇನ್ನು ಮತದಾನಕ್ಕೆ ಕೇವಲ 2 ಗಂಟೆ ಮಾತ್ರ ಬಾಕಿ ಉಳ್ಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಮತಗಟ್ಟೆಗಳತ್ತ ಈಗ ಹೆಚ್ಚಿನ ಮತದಾರರು ಧಾವಿಸಿ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗ ಒಂದು ಧಾವಂತ ಕಾಣಿಸ್ತಾ ಇದೆ ಜನರಲ್ಲಿ. ಮತಗಟ್ಟೆಗಳತ್ತ ಧಾವಿಸಿ ಬರ್ತಾ ಇದ್ದಾರೆ ಈಗ ಜನ ಹೆಚ್ಚಿನ ಸಂಖ್ಯೆಯಲ್ಲಿ. ಇನ್ನೇನು 2 ಗಂಟೆನೂ ಇಲ್ಲ, ಇನ್ನೇನು ಹೆಚ್ಚು ಕಮ್ಮಿ 1 ಗಂಟೆ 1-1.5 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ಬೆಳಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ಸ್ವಲ್ಪ ಕಡಿಮೆ ಇತ್ತು. ಬಟ್ ಸಂಜೆ ಆಗ್ತಾ ಇದ್ದಂತೆ ಬಿಸಿಲಿನ ಝಳ ಕೂಡ ಕಮ್ಮಿ ಆಗಿರೋದ್ರಿಂದಾಗಿ ಹೆಚ್ಚಿನ ರಶ್ ಕಾಣಿಸ್ತಾ ಇದೆ. ಅದರಲ್ಲೂ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಮತಗಟ್ಟೆಗಳಲ್ಲಿ ಹೆಚ್ಚಿನ ರಶ್ ಇರುವಂಥದ್ದನ್ನು ನೋಡ್ಬೋದು. ಮತದಾನಕ್ಕೆ ಇನ್ನೇನು ಕೇವಲ ಹತ್ತತ್ರ 1-1.5-2 ಗಂಟೆನೂ ಇಲ್ಲ, ಇನ್ನು 6 ಗಂಟೆಗೆ ಮುಗಿದೋಗುತ್ತೆ. ಈಗಾಗಲೇ 4 ಗಂಟೆ ಆಗೋಗಿದೆ. ಸೊ ಇನ್ನು ಕೆಲವು ಕ್ಷಣಗಳ ಮಾತ್ರ ಬಾಕಿ ಇರುವಂಥದ್ದು. ಆದಷ್ಟು ಬೇಗ ಎಲ್ಲರೂ ಹೋಗಿ ಮತ ಚಲಾವಣೆಯನ್ನು ಮಾಡಿ. ಯಾಕಂದರೆ 6 ಗಂಟೆವರೆಗೂ ಯಾರು ಸರತಿ ಸಾಲಿನಲ್ಲಿ ನಿಂತಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗುತ್ತೆ ಹೊರತು ಅದಾದ ನಂತರ ಬಂದವರಿಗೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಅದೊಂದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಆದಷ್ಟು ಬೇಗ ಹೋಗಿ ಹೊರಗಡೆ ಬಂದು ಮತ ಚಲಾವಣೆಯನ್ನು ಮಾಡಿ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ, 2019 ಕಳೆದ ಬಾರಿಯ MP ಎಲೆಕ್ಷನ್ನಲ್ಲೂ ಕೂಡ ಕರ್ನಾಟಕದಲ್ಲಿ ಒಳ್ಳೆ ಪರ್ಸೆಂಟೇಜ್ ಇತ್ತು. 71% ಅಷ್ಟು ಮತ ಚಲಾವಣೆ ಆಗಿತ್ತು. ಇನ್ನು ಲಾಸ್ಟ್ ಮೊನ್ನೆ ಆದಂತಹ ಕಳೆದ ವರ್ಷದಲ್ಲಿ ಆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು 74% ಆಫ್ ವೋಟಿಂಗನ್ನು ನೋಡಿದ್ದೀವಿ. ಸೊ ಹೀಗೆ ಅಟ್ಲೀಸ್ಟ್ ಒಂದು 75-80% ಅಷ್ಟು ವೋಟಿಂಗ್ ಆದರೆ ಅದು ಒಂದು ಒಳ್ಳೆ ವೋಟಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಬಟ್ ಬೆಂಗಳೂರಿನಲ್ಲಿ ಆ ಒಂದು ಆರೋಪ ಇದ್ದೇ ಇದೆ. 50-55% ದಾಟಲ್ಲ ಯಾವತ್ತೂ ಕೂಡ ಬೆಂಗಳೂರಿನಲ್ಲಿ. ಬಟ್ ಅಟ್ಲೀಸ್ಟ್ ಈ ಬಾರಿ ಒಂದಷ್ಟು ಜನ ತುಂಬ ಉತ್ಸುಕರಾಗಿದ್ದಾರೆ, ಹಾಕ್ತಾರೆ ವೋಟ್ ಅನ್ನುವಂಥದ್ದಿದೆ.